ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗಣೇಶ ಚತುರ್ಥಿ ವ್ಲಾಗ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು ಇವಾಗ ಆಚೆ ಹೋಗ್ತಾ ಇದ್ದೀವಿ. ಗಣೇಶ ತರಬೇಕು, ಗೌರಿ ತರಬೇಕು. ನಮ್ಮ ಮನೇಲಿ 3 ಹಬ್ಬನೂ ಒಂದೇ ದಿನ ಬರುತ್ತೆ. ಗಣೇಶ, ಗೌರಿ ಮತ್ತು ನಾಗರ ಪಂಚಮಿ 3 ಒಟ್ಟಿಗೆ ಬರುತ್ತೆ. ಸೊ ಇವಾಗ ಹೋಗಿ ಗಣೇಶ, ಗೌರಿ ಮತ್ತು ಹೂವು, ಬಾಳೆಕಂಬ, ಏನೇನು ಪೂಜೆಗೆ ಏನೇನು ಬೇಕೋ ಅದೆಲ್ಲ ತಗೊಬರ್ಬೇಕು. ಇದೇನಪ್ಪ ಅಂತ ನೋಡ್ತಾ ಇದ್ರೆ, ಇಟ್ಸ್ ಅ ಪಿಂಪಲ್ ಪ್ಯಾಚ್. My skin is not skinning, it's breaking out right now. So yeah, need to take care. Let's go. ಇವತ್ತು ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಈಗ ನೆಕ್ಸ್ಟ್ ಕ್ಲಿಪ್ಸ್ ಬರುತ್ತೆ. ನೀವು ನೋಡ್ಬೋದು, ಇದೆಲ್ಲ ಬರೀ ಹೂವನ್ನೇ ತಗೊಂಡಿದ್ದೀವಿ. ಮತ್ತು ಇದು ಗೆಜ್ಜೆ ವಸ್ತ್ರ, ಮತ್ತು ನಮ್ಮ ಗಣೇಶ ಗೌರಿ ಇಲ್ಲಿದೆ. ಅದು ಹಿಂದೆ ಸಪೋರ್ಟ್ಗಿರಲಿ ಅಂತ ದಿಂಬಿಟ್ಟಿದ್ದೀನಿ. ಇದು ಹೂವನೇ. ಸೊ ಇದಿಷ್ಟು ಬರೀ ಹೂವಿಂದ ಆಯಿತು. ಇವಾಗ ಬಾಳೆಕಂಬ ಮತ್ತು ಇನ್ನು ನಾಗರ ಪಂಚಮಿಗೆ ಏನೇನು ಐಟಮ್ಸ್ ಬೇಕೋ ಅದೆಲ್ಲ ತರಕ್ಕೆ ಹೋಗಿದ್ದಾರೆ ನಮ್ಮ ಅಪ್ಪ ಅಮ್ಮ. ಸೊ ನಮ್ಮ ಗಣೇಶ ಮತ್ತು ಗೌರಿ ಬಂದಾಗಿದೆ. ಆ್ಯಂಡ್ ಎಲ್ಲ ಫ್ಲವರ್ಸ್ ತಂದ್ವಿ. ತುಂಬ ಕಾಸ್ಟ್ಲಿ ಇದೆ ಎಲ್ಲನೂ. ಸೊ ನಮ್ಮ ಟ್ರೈಪಾಡು ಈಗ ಮತ್ತೆ ಬ್ಯಾಕ್ ಡ್ರಾಪ್ ಅಲ್ಲಿಗೆ ಹೋಗುತ್ತೆ. ಲೆಟ್ ಸ್ಟಾರ್ಟ್. ಈಗ ಟೈಮ್ ಬಂದು 6:45 ಆಗಿದೆ. ಸೊ ನನ್ನ ಪ್ಲ್ಯಾನ್ ಏನಪ್ಪ ಅಂದರೆ, ಇವತ್ತು ಎಷ್ಟಾಗುತ್ತೋ ಅಷ್ಟನ್ನು ಮುಗಿಸಿ ನಾನು ಮಾಡ್ಕೊಬೇಕು. ಯಾಕಂದರೆ ಪೂಜೆ ಅಂತ ಬಂದರೆ ನಾನು ಒಬ್ಬಳೇ ಈ ಸತಿ ನಮ್ಮ ಅಕ್ಕನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವಳು ಬ್ಯಾಂಗ್ಳೂರಲ್ಲೇ ಇದ್ದಾಳೆ. ಸೊ ಪೂಜೆ ಎಲ್ಲ ನಾನೇ ಮಾಡಬೇಕು. ಅದಕ್ಕೆ ಇವಾಗ ಏನು ಅಂದ್ಕೊಂಡಿದ್ದೀನಿ ಅಂದರೆ, ಬೇಗ ಡೆಕೋರೇಷನ್ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಎಲ್ಲ ಮುಗಿಸ್ಬಿಟ್ಟು ಕಳಸ ಒಂದು ಇಡೋದು ಮಾತ್ರ ಬೆಳಗಿನ ಜಾವ ಇಟ್ಕೊಂಡು ಇನ್ನೆಲ್ಲ ಇವಾಗಲೇ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಈ ಸತಿ ಬ್ರಾಹ್ಮಣಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಎಲ್ಲ ಅದೇ ಟೈಮಿಗೆ ಆಗುತ್ತೆ ಅಂತ. ಸೊ ಬೇಗ 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 ಏನೇನಾಗುತ್ತೋ ಇವತ್ತೆಲ್ಲ ತೋರಿಸ್ತೀವಿ. ಈಗ ಜಸ್ಟ್ ಡೆಕೋರೇಷನ್ನ ಮುಗಿಸಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಇದೊಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಟೈಮ್ ನೋಡಿ, ಲಿಟ್ರಲಿ 2 hours. ತುಂಬ ಈಸಿ ನೋಡೋದಕ್ಕೆ, ಬಟ್ ಅದು ಕಟ್ಟಿ ಎಲ್ಲ ಲೈಟ್ಸ್ ಹಾಕಿ ಅದೆಲ್ಲೂ ಬೀಳದೆ ಇರೋ ಥರ ನೋಡ್ಕೊಳೋದು, ಇಟ್ ವಾಸ್ ಡಿಫಿಕಲ್ಟ್. ಸೊ ಹೀಗಿತ್ತು ನಮ್ಮ ಡೆಕೋರ್. ನಾನು ಜಾಸ್ತಿ ರೆಕಾರ್ಡ್ ಮಾಡಿಲ್ಲ, ಟೈಮ್ ಲ್ಯಾಬ್ಸಲ್ಲಿ ಇಟ್ಟಿದ್ದೆ. ಬಿಕಾಸ್ ನಾನು ಬೇರೆ ಥರನೇ ಮಾಡೋಣ ಅಂದ್ಕೊಂಡೆ, ಬಟ್ ಇಟ್ ಟರ್ನ್ಡ್ ಔಟ್ ವೆರಿ ವೆಲ್. ಎವ್ರಿ ಟೈಮ್ ಅದೇನೇನೋ ಎಕ್ಸ್ಪೆರಿಮೆಂಟಲ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಈಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬಿಡ್ತೀನಿ ಇವಾಗಲೇ. ಸೊ ಲೆಟ್ಸ್ ಗೋ. ನಾವು ನೈಟಿಗೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ.
ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಇವಾಗಲೇ ಮಾಡ್ತಾಯಿದ್ದೀನಿ, ಯಾಕಂದರೆ ಬೆಳಗಿನ ಜಾವ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಮುಖ ಪದ್ಮ ಕಳಸ ನೀರೆಲ್ಲ ಹಾಕಿಲ್ಲ, ಜಸ್ಟ್ ಖಾಲಿ ಕೊಡೋದಕ್ಕೆ ಉಡ್ಸಿರೋದು, ಬೆಳಗ್ಗೆ ಎಲ್ಲ ನೀರು ಹಾಕಬೇಕು. ಸೊ ಈ ಥರ ಆಗಿದೆ. ಟೈಮ್ ಬಂದು 2:35, ಬಟ್ ಇಲ್ಲಿ 10 ಮಿನಿಟ್ಸ್ ಮುಂಚೆ ಇದೆ. ಆ್ಯಂಡ್ ಇದು ಫ್ರೆಶ್ ಅಪ್ ಆಗಿದ್ದೀನಿ, ಟೀ ಎಲ್ಲ ಕುಡಿದು ಸ್ನಾನಕ್ಕೆ ಹೋಗಬೇಕು. 3:15 3:30 ಅಷ್ಟೊಳಗೆ ಸ್ನಾನ ಎಲ್ಲ ಮುಗಿಸಿ ಐ ಶುಡ್ ಸ್ಟಾರ್ಟ್ ಪೂಜಾ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ಸ್ನಾನ ಆಗಿದೆ, ಟೈಮ್ ಬಂದು 3:40. ಸೊ ಬೇಗ ಬೇಗ ಒಳಗಿನ ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ವಿಲ್ ಗೋ ವಿತ್ ಗಣೇಶ ಪೂಜೆ. ಹೋಪ್ಫುಲಿ 5:15 ಆಗುತ್ತೆ ಅಂತ. ಅದ್ರ ಮಧ್ಯೆ ವ್ಲಾಗಿಂಗ್ ಅದೆಲ್ಲ ಟೈಮ್ ತಗೊತಾ ಇದೆ. ಫೈನಲಿ ನಮ್ಮ ಮನೆ ಪೂಜೆ ಆಗಿದೆ. 6:15ಗೆಲ್ಲ ಪೂಜೆ ಆಯಿತು, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಪೂಜೆ ಮಾಡಬೇಕಾದ್ರೆ ವಿಡಿಯೋ ಅದೆಲ್ಲ ಜಸ್ಟ್ ಟ್ರೈಪಾಡಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಅಂತ. ಬಟ್ ಮೇನ್ ಥಿಂಗ್ ಇಸ್ ತುಂಬ ಟಯರ್ಡ್ ಆಗಿದ್ದೀವಿ, ಯಾಕಂದರೆ ನಿದ್ದೆ ಇಲ್ಲ. ನನಗಂತೂ ನಿದ್ದೆ ಇರಬೇಕು, ಅದೇ ಇಲ್ಲ. ಆ್ಯಂಡ್ ಈಗ ಗಣೇಶ ಗೌರಿ ಪೂಜೆ ಎಲ್ಲ ಆಗಿದೆ. ಇನ್ನು ನಾಗರ ಪಂಚಮಿ ಹುತ್ತಕ್ಕೆ ಹೋಗ್ಬಿಟ್ಟು ಹಾಲು ಹಾಕಿ ಬರಬೇಕು. ಅದು ಹಾಕಿ ಬಂದರೆ ಎಲ್ಲ ಮುಗಿಯುತ್ತೆ. ಬಟ್ ಅದಕ್ಕೆ ಹೋಗ್ಬೇಕು ಅಂದರೆ ಅಡುಗೆ ರೆಡಿ ಆಗಬೇಕು, ಅದು ಆಗ್ತಾ ಇದೆ. ನಾನು ಹಿಂಗೆ ರಂಗೋಲಿ ಹಾಕಿದ್ದೆ, ಯಾರೋ ಇದು ಮಾಡಿಬಿಟ್ಟಿದ್ದಾರೆ ನೋಡಿ.
ಇದಾಗಿದ್ದು ನಮ್ಮ ಮನೆಯ ಪ್ರೀತಿಯ ಗೌರಿ ಗಣೇಶ ಹಬ್ಬದ ವ್ಲಾಗ್. ಆಬ್ವಿಯಸ್ಲಿ ಮೇಜರ್ ಮಿಸ್ಸಿಂಗ್ ನಮ್ಮ ಅಕ್ಕ ಮನೇಲಿ ಒಬ್ರು ಇಲ್ಲ ಅಂದ್ರೂ ತುಂಬಾ ಬೇಜಾರಾಗುತ್ತೆ. ಸೊ ಇದು ಈವ್ನಿಂಗ್ ಲುಕ್. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಬೇಗ ಸಿಗ್ತೀನಿ. ಅಂಡ್ ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಹೇಗಾಯ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಸೊ until then, see you all, love you, bye, happy ಗೌರಿ ಗಣೇಶ. ಗಣೇಶ ಎಲ್ಲರ ಮನೆಗೂ ತುಂಬಾನೇ ಒಳ್ಳೇದು ಮಾಡಲಿ ಅಂತ ವಿಶ್ ಮಾಡ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ಸಪೋರ್ಟಿಂಗ್, ಸೋ ಗ್ರೇಟ್ಫುಲ್, ಲವ್ ಯು ಆಲ್, ಬಾಯ್.